ನನ್ನ ಬಾಲ್ಯದಿಂದಲೂ ಸಾಗಿಸಲು ನನ್ನ ಮಗನು ಹಾಗೆ ಚಿಂಟು ಬಾಯಿ ಕೈ ಕೊಡು. ಕಾಣ್ತಾ ಇಲ್ಲ ಯಾರು. Touch the sky, feeling bolder. ಹಾಯ್ ನಾನೆಲ್ಲ ಕಡೆ ನಮಸ್ಕಾರಗಳು. ವೆಲ್ಕಮ್ ಟು ಬ್ಯಾಕ್ ಶ್ರೀ ವಿಲೇಜ್ ಬ್ಲಾಗ್. ನಾನು ಚೆನ್ನಾಗಿದ್ದೀನಿ. ಹೈ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ನಮ್ಮೂರು ಪಕ್ಕ ಚಿಕ್ಕನಾಯಕನಹಳ್ಳಿಲಿ ತಾತ ಏನು ಉತ್ಸವ ಇದೆ, ಸೊ ಆ ಜಾತ್ರೆಗೆ ಅಂತ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ 18ನೇ ತಾರೀಕು ಗಿಲ್ಲಿ ಸಹ ಬರ್ತಾ ಇದ್ದಾರೆ. ಸೊ ಅದು 3 ದಿನ ನಡೆಯೋದ್ರಿಂದ ನಾವು ಫಸ್ಟ್ ಡೇನೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಫಸ್ಟ್ ಟೈಮು ಎಲ್ಲ ಆದ್ಮೇಲೆ ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾ ಇದ್ರು. ಬಟ್ ಇವತ್ತು ಫಸ್ಟ್ ಡೇನೆ ಹೋಗ್ತಾ ಇದೀವಿ ಜಾತ್ರೆಗೆ. ಆದ್ರೆ ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾ ಇಲ್ಲ, ನಾನು ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ನಮ್ಗೆ ವೆಡ್ನೆಸ್ಡೇ ಬರ್ತೀನಿ ಇಲ್ಲಿ. ಯಾರು ಗೊತ್ತಿಲ್ಲದರು ಇಲ್ಲಿ ನೋಡ್ಬೇಕು ಅಂತ ಅಭಿಮಾನಿಗಳು ಯಾರು ಇದ್ರೆ ನಮ್ಮ ಚಿಕ್ಕನಾಯಕನಹಳ್ಳಿಗೆ ಬಂದ್ಬಿಡಿ. ರಾಣಿ ಅಕ್ಕ ಟೈಮಿಂಗ್ಸ್ 7 ಗಂಟೆ ಅಲ್ವಾ? 18ನೇ ತಾರೀಕು 7 ಗಂಟೆಗೆ. ಅಕ್ಕ, ಈ ವೆದರ್ಗೆ ನಿಂಗೆ ಯಾವ ಸಾಂಗ್ ನೆನಪಾಗ್ತೈತೆ? ಹಾಯ್. ನಂಗೆ ಗೊತ್ತಿಲ್ಲ, ನೀನು ಕರ್ಕೊಂಬರ್ತಾ ಇದೀಯ ಅಂದ್ಬಿಟ್ಟು. ನೋಡಿ ನಮ್ಮ ಚಿಕ್ಕನಾಯಕನಹಳ್ಳಿ ಎಷ್ಟು ಚೆನ್ನಾಗಿ ಮಿಂಚುತ್ತಾ ಇದೆ ಅಂತಂದ್ರೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ರೋಡ್ ತುಂಬಾ ಲೈಟ್ಸು, ಅವೆಲ್ಲ ಅಂಗಡಿಗಳು ಎಲ್ಲದೂ. ಈ ಜಾತ್ರೆ ಈ ಟೈಮಲ್ಲಿ ಮಕ್ಳನ್ನ ಕರ್ಕೊಂಬಂದ್ರೆ ಅಲ್ಲಿಂದ ಹೇಳ್ಕೊಂಡ್ ಬಂದಿರ್ತೀವಿ ಏನು ತಗೋಬಾರ್ದೇನು ಅಂತೇಳಿ. ಬಟ್ ಅವ್ರು ಬಿಡ್ಬೇಕಾ, ಅಟ್ಲೀಸ್ಟ್ ನನ್ನ ಮಕ್ಳೇನು ಹಠ ಮಾಡಲ್ಲ ಕೊಡ್ಸು ಅಂತೇಳಿ. ಬಟ್ ಅವ್ರ ಮಕ ನೋಡಿ ಸಪ್ಪಗಾಗಿ ಹೋಗ್ಬಿಡ್ತವೆ, ಅದು ನೋಡೋಕ್ಕಾಗ್ದಲ್ಲೇ ನಾನೇ ಕೊಡ್ಸ್ಕೊಂಡು ಕರ್ಕೊಂಬರ್ತೀನಿ. ಕೊಟ್ಟರೆ ಎಲ್ಲ ಬೇಕು ಅನಿಸುತ್ತೆ. ನಾನು ಏನು ಬೇಕು ಅನಿಸ್ತೈತೆ ಅವ್ರಿಗೆ ಎಲ್ಲ 20 ರೂಪಾಯಿ ಅಂತ ಜೋರಾಗಿ ನಾನು ಮತ್ತೆ ಅದಕ್ಕೆ ಗ್ಯಾಸ್ ಓವರ್ ಕೂಡ ತಪ್ಪೋತೀನಿ. ಹಿಂಗೆ ಇಟ್ಕೊಂಡು ಎಲ್ಲಿ ಹೋದ್ರು ಅವರು? ಆಕ್ಚುಲಿ ತುಂಬಾ ಅಂಗಡಿ ಬಂದಿರ್ತವೆ, ಅದರಲ್ಲೂ ಸ್ಲಿಪ್ಪರ್ಸು, ಮನೆಗೆ ಬರೋಕೆ ಐಟಮು, ಮತ್ತೆ ಪಿಂಗಾಣಿ ಬಟ್ಲು ಇಂಥವೇ ಜಾಸ್ತಿ ಬಂದಿರ್ತವೆ. ತುಂಬಾ ಅಂದ್ರೆ ವೆರೈಟಿ ಎಲ್ಲ ಸಿಗ್ತವೆ. ಸೊ ನೀವೇನಾದ್ರು ಇಲ್ಲೇ ಸುತ್ತಮುತ್ತ ಇದ್ರೆ ಬಂದು ಜಾತ್ರೆಗೆ ಜಾಯ್ನ್ ಆಗಿ. ಇದು 4 ಡೇಸ್ ಏನೋ ನಡೆಯುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಅಕ್ಕ ಬೇಕಾದು ನೀನು ಹಾಕ, ನೀನು ಫಸ್ಟ್ ಹಾಕ. ನಾ 100 ರೂಪಾಯಿ
ನಮ್ಮಲ್ಲಿ ಬೇಗ ಗೊತ್ತಾಗೋಗ್ಬಿಡುತ್ತೆ ದೇವ್ರು ಎಲ್ಲಿದೆ ಇದೇ ದೇವ್ರು ಅಂತೇಳಿ. ಬಟ್ ಇದು ಮುಸ್ಲಿಮ್ಸ್ದು ಜಾತ್ರೆ ಅಲ್ಲ, ಸೊ ಹಂಗಾಗಿ ನಮಗೂ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ವರ್ಷ ಹೋಗ್ತಿದ್ರು ಬಟ್ ದೇವ್ರು ಯಾವ್ದು ಅಂತೇಳಿ ಗೊತ್ತಾಗ್ತಾ ಇರ್ಲಿಲ್ಲ, ಅಷ್ಟು ಸ್ವಲ್ಪ ಕನ್ಫ್ಯೂಸ್ ಆಯ್ತು. ನೋಡಿ ಮುಸ್ಲಿಮ್ಸ್ದು ತೇರು ಅಂದ್ರೆ ಈ ತರ ಇರುತ್ತೆ. ಸೊ ಅವ್ರದ್ದು ಇದೇ ತರಾನೇ ಉತ್ಸವ ಎಲ್ಲ ಮಾಡೋದು, ತೇರ್ ತರ ಹೇಳ್ಕೊಂಡು ನಾವ್ ಹೆಂಗೆ ದೇವ್ರನ್ನ ವಿಗ್ರಹವನ್ನೆಲ್ಲ ಇಟ್ಟು ತೇರು ಎಳಿತೀವಲ್ಲ ಆ ತರಾನೇ ಅವರು ಮೆರವಣಿಗೆ ಎಲ್ಲ ಮಾಡ್ತಾ ಇದ್ರು. ಅದು ಫುಲ್ ಚಿಕ್ಕನಾಯಕನಹಳ್ಳಿ ತುಂಬಾನು. ಸೊ ಅದನ್ನ ನಾನು ಫಸ್ಟ್ ಟೈಮೇ ನೋಡಿದ್ದು, ನಾನು ನೋಡೇ ಇರ್ಲಿಲ್ಲ ಇದನ್ನ ಎಷ್ಟು ವರ್ಷ ಹೋದ್ರು. ಸೊ ಇದೇ ನೋಡಿ ಅಲ್ಲಿ ನಮಗೆ ಹೇಗೆ ದೇವಸ್ಥಾನ ಇದೆಯೋ ಹಾಗೆ ಅವರು ಇದರಲ್ಲೂ ಅವ್ರಿಗೆ ದೇವಸ್ಥಾನ. ಸೊ ಲಾಸ್ಟ್ ಇಂತೂ ಅಲ್ಲೇ ಅಂದ್ರೆ ಒಳಗಡೆ ಹೋಗಿ ತುಂಬಾ ರಶ್ ಇರುತ್ತೆ. ಸೊ ಅವರೇ ಫುಲ್ ಎಲ್ಲ ಇರ್ತಾರೆ. ಸೊ ಹಂಗಾಗಿ ಒಳಗಡೆ ಎಲ್ಲ ಹೋಗ್ಲಿಲ್ಲ. ಇನ್ನೂ ಒಂದು 4 days ಟೈಮ್ ಇದೆಯಲ್ಲ ಅಂತೇಳಿ ಬರೀ ಈಚೆಲಿ ನಾವು ಹೋಗೋದೇ ಜಸ್ಟ್ ಏನ್ ಬಂದಿರುತ್ತೆ ಆಟ ಸಾಮಾನು ಇದೆಲ್ಲ ನೋಡ್ಕೊಂಡು ಸ್ವಲ್ಪ ಹಂಗೆ ಓಡಾಡ್ಕೊಂಡು ತಿನ್ಕೊಂಡು ಬರೋಕಷ್ಟೇನೆ. ಸೊ ಹಂಗೆಲ್ಲ ಓಡಾಡ್ಕೊಂಡು ನೋಡ್ಕೊಂಡ್ ಬಂದು. ಸೊ 18ನೇ ತಾರೀಕು ಮಾತ್ರ ಮಿಸ್ ಮಾಡಬೇಡಿ, ಯಾಕಂದ್ರೆ ನಮ್ಮ ಗಿಲ್ಲಿ ಬರ್ತಾ ಇದ್ದಾರೆ ಬಿಗ್ ಬಾಸ್ ವಿನ್ನರ್. ಸೊ ಫುಲ್ ಈ ಚಿಕ್ಕನಾಯಕನಹಳ್ಳಿ ಅಂತೂ 18ನೇ ತಾರೀಕನೇ ವೆಯ್ಟ್ ಮಾಡ್ತಾ ಇದ್ದಾರೆ. ನೀವು ಏನಾದ್ರೂ ಇಲ್ಲಿ ಅಕ್ಕಪಕ್ಕ ಇದ್ರೆ ಮಿಸ್ ಮಾಡ್ದಲ್ಲೇ ಬನ್ನಿ. ಸೊ ನಮ್ಮೂರಲ್ಲಿ ಜಾತ್ರೆ ಈ ತರ ಇತ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಂಗಂತ ಹೇಳಿ ವಿಡಿಯೋನ ಎಂಡ್ ಮಾಡೋಣ ಅಂತ ಅನ್ಕೊಂತಾ ಇದ್ದೆ, ಅಷ್ಟ್ರಲ್ಲಿ ಒಂದು ನೆನಪಾಯ್ತು. ಸೊ ಅವತ್ತಿನ ದಿನನೇ ಬರ್ತಾ ನಮ್ಮೂರಲ್ಲೇ ಒಂದು ನಾಟಕ ನಡೀತಾ ಇತ್ತು. ಆಕ್ಚುಲಿ ನಾವೆಲ್ಲ ನಾಟಕ ನೋಡಿ ಎಷ್ಟೋ ವರ್ಷಗಳು ಕಾಲ ಆಗೋಗ್ಬಿಡ್ತು ಬಿಡಿ. ಸೊ ಆ ನಾಟಕ ನೋಡ್ಲೇಬೇಕು. ಆಕ್ಚುಲಿ ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಟೈಮ್ ಆಗೋಗಿತ್ತು, ಅಲ್ಲಿ 11 ಗಂಟೆ. ಬಟ್ ಆದ್ರೂ ಪರವಾಗಿಲ್ಲ, ನಾನು ನಾಟಕ ನೋಡ್ಲೇಬೇಕು ಅಂತೇಳಿ ಅಲ್ಲಿಂದ ಬರ್ತಾ ಇದ್ದೆ. ಆನ್ ದ ವೇ ಬರ್ಬೇಕಾದ್ರೆ ಒಂದೂರಲ್ಲಿ ಮಧ್ಯದಲ್ಲಿ ದೇವ್ರದ್ದು ಉತ್ಸವ ಆಯ್ತು ಅಂತೇಳಿ ಪ್ರಸಾದ ಕೊಟ್ರು. ಸೊ ಪ್ರಸಾದನೂ ತಗೊಂಡು ತಿನ್ಕೊಂಡು ಹಾಗೆ ಮುಂದೆ ಬರ್ತಾ ಇದೀವಿ. ಚಿಂತಾಕ್ರಾಂತನಾಗಿರಲು ಕಾರಣವೇನು ಜನನಿ? ಕೃಷ್ಣ, ನಿನ್ನನ್ನು ಬಾಲ್ಯದಿಂದಲೂ ಸಾಗಿಸಲು ನನ್ನ ಮಗನು ಬಾಲ್ಯದಲ್ಲಿ ಈ ಗಂಡ್ಮಕ್ಳು ಏಕೆ ಆರ್ಕೆಸ್ಟ್ರಾ ನೋಡಕ್ಕೆ ಎಲ್ಲದನ್ನು ತುದಿಗಾಲ ನಿಂತ್ಕೊಂಡು ಓಡೋಗ್ತಾರ, ಹಾಗೆ ನಾನು ಈ ನಾಟಕ ನೋಡಕ್ಕೆ ಚಿಕ್ಕನಾಯಕನಹಳ್ಳಿಯಿಂದ ಅಷ್ಟು ಬೇಗ ಬಂದೆ. ಸೊ ಅಂತೂ ಇಂತೂ ಆದ್ರೂ ಸ್ವಲ್ಪ ಹೊತ್ತೇ ನೋಡಿದ್ದು, ಬಟ್ ಜಾಸ್ತಿ ನೋಡಕ್ಕಾಗ್ಲಿಲ್ಲ. ಯಾಕಪ್ಪ ಅಂದ್ರೆ ಟೈಮ್ ಆಗೋಗಿತ್ತು, ಬೋರ್ ಆಯ್ತು ಅಂತ ಅಲ್ಲ. ಸುಮಾರು 1 hour ಏನೋ ನಾಟಕ ನೋಡಿ ಮತ್ತೆ ರಿಟರ್ನ್ ಬಂದೆ. ಯಾಕಂದ್ರೆ ಮಕ್ಳು ಇನ್ನು ಚಿಕ್ಕವ ಪಾಪ ಸುಸ್ತಾಗೋಗ್ಬಿಟ್ಟು ನಿದ್ದೆ ಬರ್ತಾ ಇದ್ವು, ಹಂಗಂತೇಳಿ ಬಂದೆ. ಸೊ ನಂಡೆ ಇತ್ತು ಈ ವಿಡಿಯೋ ಇಷ್ಟ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.